ರೋಮಾಪುರದವರಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 24 ಮತ್ತು 25ನೇ ವಚನ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಕರ್ತನಲ್ಲಿರುವ ಪ್ರೀತಿಯ ದೇವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ದೇವರಾಗಿರುವಂಥ ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನು ಬಲಪಡಿಸುತ್ತಲೂ ನಿಮ್ಮನ್ನು ಆಧರಿಸುತ್ತಲೂ ಮಾತ್ರವಲ್ಲದೆ ತನ್ನ ಸಂಕಲ್ಪದನುಸಾರವಾಗಿ ನಿಮ್ಮನ್ನು ನಡೆಸಲಿಕ್ಕಾಗಿ ದಿನೇ ದಿನೇ ಹೊಸದಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಬಯಸ್ತಾರೆ. ಆದರೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದೇ ಮಹತ್ವವುಳ್ಳದ್ದು. ಕೆಲವೊಂದು ಸಮಯದಲ್ಲಿ ಬಿದ್ದು ಹೋದಂಥ ಪರಿಸ್ಥಿತಿಗಳಲ್ಲಿರುವಾಗ ಸೈತಾನನು ಅಭ್ಯಂತರ ಮಾಡ್ತಾನೆ. ನೀವು ಸಹ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ? ಇಂದು ಪರಿಶುದ್ಧವಾಗಿ ಜೀವಿಸಿದಂಥವರು ನಾಳೆ ಪರಿಶುದ್ಧವಾಗಿ ಜೀವಿಸಿದ ಹಾಗೆ ಇಂದು ಕೆಲವು ಪಾಪಗಳಲ್ಲಿ ಬಿದ್ದು ಹೋಗಿದ್ದೀರಾ? ಬಲಹೀನತೆಗಳಲ್ಲಿ ಬಿದ್ದು ಹೋಗಿದ್ದೀಯಾ? ಮನಸ್ಸಾಕ್ಷಿ ನಿಮ್ಮನ್ನು ಕಾಡಲ್ಪಡ್ತಾ ಇದೆಯಾ? ಬೇಡ ಬೇಡ ಎಂಬುದಾಗಿ ಹೇಳಿದ್ರು ಸಹ ಕೆಲವರ ಸಹವಾಸವನ್ನು ಮಾಡಿ ಕೆಲವು ಪಾಪದ ಚಟಗಳಿಗೆ ಗುಲಾಮರಾಗಲ್ಪಟ್ಟು ದೇವರನ್ನ ನೀವು ನಿರಾಕರಿಸುವಂಥ ಸ್ಥಿತಿಯಲ್ಲಿದ್ದೀರಾ? ಕರ್ತನಾಗಿರುವಂಥ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಇಂಥ ದುರವಸ್ಥೆಯಿಂದ ನನ್ನನ್ನು ತಪ್ಪಿಸೋರು ಯಾರು ಎಂಬುದಾಗಿ ಹೇಳಿ ನೀವು ನಿರೀಕ್ಷಿಸ್ತಾ ಇದ್ದೀರಾ? ಎಷ್ಟೋ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ, ಈ ಪಾಪವನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚನೆ ಮಾಡಿದ್ದೀರಾ, ಆದರೆ ಸಾಧ್ಯವಾಗ್ತಾ ಇಲ್ಲ. ಇದೆಲ್ಲವೂ ಸಹ ನಿಮ್ಮ ಪ್ರಯತ್ನ. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನ ಮಾಡಿರಿ. ಅಪೊಸ್ತಲನಾದಂಥ ಪೌಲನಲ್ಲೂ ಸಹ ಬಲಹೀನತೆಗಳು ಇತ್ತು. ನೋಡ್ರಿ, ಎಷ್ಟು ದೊಡ್ಡ ಸೇವಕನಾತನು. ಆತನ ಕರವಸ್ತ್ರಗಳಲ್ಲಿ ಅದ್ಭುತಗಳು ಸೂಚಕಾರ್ಯಗಳು ನಡೆಯಲ್ಪಡ್ತಾ ಇತ್ತು. ದೇವರ ಸಮಕ್ಷಮಕ್ಕೆ ಹೋಗಿ ಬಂದಂಥ ದೈವ ಮನುಷ್ಯನು, ಯೇಸು ಕರ್ತನನ್ನ ಕಣ್ಣಾರೆ ಕಾಣಲ್ಪಟ್ಟಂಥ ದೈವ ಮನುಷ್ಯನು. ಇಂಥ ಮನುಷ್ಯನಲ್ಲಿ ಬಲಹೀನತೆ ಇತ್ತು. ಆದರೆ ಆ ಬಲಹೀನತೆಯಲ್ಲಿ ಅವನು ಕಡೆಯ ತನಕವಾಗಿ ಬದುಕಲಿಲ್ಲ ನೋಡ್ರಿ. ಯಾಕಂದ್ರೆ ದೇವರ ಬಲವನ್ನು ಆತುಕೊಂಡನು. ಇಂದು ನೀವು ಸಹ ಬಲಹೀನತೆಗಳಲ್ಲಿಯೇ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡುತ್ತಾ ಬದುಕಲಿಕ್ಕೋಸ್ಕರವಾಗಿ ನೀವು ತೆಗೆದುಕೊಂಡಂಥವರಲ್ಲ. ದೇವರಿಗೋಸ್ಕರವಾಗಿ ಜೀವಿಸಿ ಪೌಲನ ಹಾಗೆ ಮಹತ್ಕಾರ್ಯಗಳನ್ನು ಮಾಡಲಿಕ್ಕೂ ದೇವರಾಗಿರುವಂಥ ಯೇಸು ಕರ್ತನ ಲಕ್ಷಾಂತರ ಜನಗಳಿಗೆ ನೀವು ಪರಿಚಯಿಸಲಿಕ್ಕೆ ಆರಿಸಿ ತೆಗೆದುಕೊಂಡಂಥವರು. ನಿಮ್ಮನ್ನು ಅವರು ಬಿಡಿಸಲಿಕ್ಕೆ ಶಕ್ತನು. ನಿಮ್ಮ ಪ್ರಯತ್ನವನ್ನು ಬಿಟ್ಬಿಡ್ರಿ, ದೇವರನ್ನು ಆತುಕೊಳ್ಳ್ರಿ. ದೇವರು ನಿಮ್ಮನ್ನು ಬಿಡಿಸ್ತಾರೆ. ಯೇಸು ಕರ್ತನ ಮುಖಾಂತರವಾಗಿ ಅವರು ನಿಮ್ಮನ್ನು ಗುಪ್ತವಾದಂಥ ಪಾಪಗಳಿಂದಲೂ ಬೇಡವಾದಂಥ ಸಂಬಂಧಗಳಿಂದಲೂ ಅಕ್ರಮಗಳಿಂದಲೂ ಈಗಲೇ ಯೇಸು ಕರ್ತನ ಬಿಡಿಸುವವರಾಗಿದ್ದಾರೆ. ಅವರ ಮೇಲೆ ನಂಬಿಕೆ ಇಟ್ಟು ಪ್ರಾರಂಭಿಸಿರಿ. ನಿಮ್ಮ ಪ್ರಾರಂಭ ಆತನೇ ಮಾಡುತ್ತಾರೆ. ಅದನ್ನು ಮುಕ್ತಾಯ ಮಾಡುವಂಥದ್ದು ಯೇಸುವೇ ಆಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ದುರವಸ್ಥೆಯಲ್ಲಿ ಬಿದ್ದಂತಹ, ಪಾಪದಲ್ಲಿ ಬಿದ್ದಂತಹ, ಬೇಡ ಬೇಡ ಎಂಬುದಾಗಿ ಹೇಳಿ ಪ್ರಯತ್ನಿಸುವಾಗಲೂ ಮರಳಿ ಮರಳಿ ಅದೇ ವಿಧವಾದಂಥ ಪಾಪದಲ್ಲಿ ಬೀಳುತ್ತಾ ಇರುವಂತಹ ಈ ಸಹೋದರನನ್ನು ಸಹೋದರಿಯನನ್ನು ನೀವು ಮುಟ್ಟಿರಿ. ಈಗಲೇ ಅವರಿಗೆ ಬಿಡುಗಡೆ ಕೊಡ್ರಿ. ಪಾಪ ಪಶ್ಚಾತ್ತಾಪ ವಿಷಯದಲ್ಲಿ ಅವರಿಗೆ ಅರ್ಹನ ಹುಟ್ಟಿಸಿರಿ ಅಪ್ಪ. ಕರ್ತ ನೀತಿಗೆ ಜೀವಿಸಲಿಕ್ಕಾಗಿಯೂ ಯೇಸುವೆ ನಿಮ್ಮ ರಕ್ತದಿಂದ ಅವರನ್ನು ಶುದ್ಧೀಕರಿಸಿ ಪವಿತ್ರಾತ್ಮರ ಬಲದಿಂದ ಅವರು ಪರಿಶುದ್ಧವಾಗಿ ಜೀವಿಸಲಿಕ್ಕಾಗಿ ಸಹಾಯ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.